ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ತೋಟಕ್ಕೆ ಬಂದು ಸಮಯ ಬಂದು 6 ಗಂಟೆ ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಏನಕ್ಕಪ್ಪ ಬೆಳಗ್ಗೆ ಬಂದಿದ್ದೀನಿ ಅಂದ್ಕೊಂಡ್ರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಟಿಲ್ಲರ್ ಬೇಸನ್ ಗೊಬ್ಬರ ಹಾಕಿದ್ದೀನಿ ನೋಡ್ರಿ. ಆ ಟಿಲ್ಲರ್ನ ಓಡ್ಸೋಕ್ಕೆ ಬಂದಿದ್ದೀನಿ. ನೆನ್ನೆ ಎಲ್ಲ ಮೊನ್ನೆ ಮಳೆ ಬಿದ್ದಿದೆ, ಒಳ್ಳೆ ಸಬ್ಬಿ ಇದೆ, ಊತ್ರೆ ತುಂಬ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ಚಪ್ಪರದಲ್ಲಿ ಕಾಯಿ ಬಿಡಿಸೋವಾಗ, ಗೊಬ್ಬರ ಹಾಕೋವಾಗ, ಇನ್ನೊಂದು ಕೆಲಸ ಮತ್ತೊಂದು ಕೆಲಸ ಮಾಡೋವಾಗ ಓಡಾಡಿ 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 ನೆಲ ಎಲ್ಲ ಬಂಡೆ ಮಾಡಾಕಿರ್ತೀವಿ ಅಲ್ವೇ. ಅದಕ್ಕೆ ಮಳೆ ಬೀಳಲಿ ಅಂತ ವೆಯ್ಟಿಂಗ್ ಮಾಡ್ತಾಯಿದ್ದೆ 3 ದಿನದಿಂದ. ನೆನ್ನೆ ಎಲ್ಲ ಮೊನ್ನೆ ಮಳೆ ಬಿದ್ದೈತೆ, ಒಳ್ಳೆ ಸಬ್ಬಿ ಐತೆ, ತ್ಯಾಮ ಚೆನ್ನಾಗೈತೆ, ಚೆನ್ನಾಗಿ ಕೀಳುತ್ತೆ ಭೂಮಿನ. ಹಾಗಾಗಿ ಇವತ್ತು ಕಾಯಿ ಬಿಡಿಸೋದಿತ್ತು, ಆದರೆ ನಾನು ಬಂದು ಟಿಲ್ಲರ್ ಹೊಡಿಸೋದೀನಿ, ನಮ್ಮಮ್ಮ ಬಂದು ಕಾಯಿ ಬಿಡಿಸ್ತಾರೆ ಇವತ್ತು. ಓಕೆ, ಇವತ್ತು ನಾನು ರಜೆ ತಗೊಂಡಿದ್ದೀನಿ. ಇವತ್ತೊಂದಿನ ಲೀವ್ ಸಿಕ್ಬಿಟ್ರೆ ಸಾಕು ನನಗೆ. ಆಲ್ಮೋಸ್ಟ್ ಎಲ್ಲ ರುಬ್ಬಾಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು? ನೀವು ಮಾಡೋ ಒಂದು ಲೈಕ್. ಏನಪ್ಪ ವೆಂಕಟೇಶ್ ಕುಡ್ಗೋಲು ಇತ್ಕೊಂಡಿದ್ದಾನೆ ಅಂದ್ಕೊಂಡ್ರ? ಹೌದು ಕಣ್ರಿ, ಟಿಲ್ಲರ್ ಓಡಿಸೋದಕ್ಕೆ ಇದು ಇರಲೇಬೇಕು ಕುಡ್ಗೋಲು. ಯಾಕಂತ ಹೇಳಿದ್ರೆ, ನಾವು ರೋಟ್ರಿ ಹಾಕ್ಕೊಂಡು ಹೊಡಿಯೋವಾಗ ಕಸ ಕಡ್ಡಿ ಹಾಳು ಮೂಳು ಎಲ್ಲ ಸಿಗೋಗುತ್ತೆ. ಹಾಗಾಗಿ ಬಿಡಿಸ್ಕೊಳಕ್ಕೆ ಈ ಕುಡ್ಗೋಲು ಇರಲೇಬೇಕು. ಓಕೆ ಬನ್ನಿ, ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಬೆಳಗ್ಗೆ ದೊಡ್ಡದಾಗಿ ಟಿಲ್ಲರ್ನ ಎತ್ಕೊಂಬಂದೆ ಓಡಿಸ್ಬೇಕು ಅಂತ. ಈಗ ಸಮಯ ಬಂದು 10 ಕಾಲಾಗ್ತಾ ಬಂದಿದೆ. ಬೆಳಗ್ಗೆ 6 ಕಾಲ್ಗೆ ಹಿಡ್ದಿದ್ದು ಆಲ್ಮೋಸ್ಟು. ನನ್ನ ಜನ್ಮಕ್ಕೆ ಇಷ್ಟು ಹೊಡೆದಿದ್ದೀನಿ ನೋಡ್ರಿ. ಇಲ್ಲಿ ಗಂಟ ಬಂದಿದ್ದೀನಿ, ಅರ್ಧ ಮುಗಿಸಿದ್ದೀನಿ, ಇನ್ನೂ ಅರ್ಧ ಇದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಸಿಕ್ಕಾಪಟ್ಟೆ ಹುಲ್ಲು ಬೆಳ್ಕೊಂಬಿಟ್ಟೈತೆ, ಒಂದು ಸಾಲು ಹೊಡಿಯೋಕ್ಕಿಲ್ಲ. ಈ ರೀತಿಯಾಗಿ ಪ್ಯಾಕ್ ಆಗ್ತೈತೆ ಕಣ್ರಿ. ಟಿಲ್ಲರ್ಗೆ ಬ್ಲೇಡ್ಗಳಿಗೆ ಬಂದು ಈ ಥರ ಪ್ಯಾಕ್ ಆಗ್ತೈತೆ. ಈ ಕುಡ್ಗಲ್ ಎತ್ಕೊಂಡು ಈ ಸಿಕ್ಕನ್ನ ಬಿಡಿಸ್ಕೊಂಡು ಮತ್ತೆ ಹೊಡಿ, ಮತ್ತೆ ಸಿಗಾಕ, ಮತ್ತೆ ಹೊಡಿ, ಮತ್ತೆ ಸಿಗಾಕೋ, ಮತ್ತೆ ಕ್ಲೀನ್ ಮಾಡು. ಈ ಭಾಳ ಆಗೋಗೈತೆ ನನ್ನ ಜನ್ಮಕ್ಕೆ ಇವತ್ತು ಬೆಳಗ್ಗೆ. ಏನು ಮಾಡ್ತೀರಾ? ಸಿಕ್ಕಾಪಟ್ಟೆ ಹುಲ್ಲು ಬೆಳೆದೈತೆ. ಟಿಲ್ಲರ್ದು ತಪ್ಪಿಲ್ಲ, ಈ ಕಡೆ ನಂದು ತಪ್ಪಿಲ್ಲ. ಈ ಹುಲ್ದು ಮಾತ್ರ ತಪ್ಪು. ಇಷ್ಟು ಉದ್ದ ಬೆಳೆದು ಮೊಳಕೆಗಳಾಗಿದ್ದರೆ ಈ ಥರ ಪ್ಯಾಕೇ ಹಾಕ್ತಾರಿಲ್ಲ. ಆರಾಮಾಗಿ ಹೊಡಿಬೋದಿತ್ತು. ಆದರೆ ಏನು ಮಾಡೋದು? ಜಾಸ್ತಿ ಹುಲ್ಲು ಬೆಳ್ಕೊಂಬಿಟ್ಟೈತೆ. ಈ ಥರ ಪ್ಯಾಕ್ ಆಗ್ತೈತೆ. ಈ ಥರ ಕುಡ್ಗೋಲು ಎತ್ಕೊಂಡು ಒಂದು ಸಾಲು ಹೊಡೆಯೋದು, ಈ ಥರ ಕ್ಲೀನ್ ಮಾಡ್ಕೊಳೋದು, ಒಂದು ಸಾಲು ಹೊಡೆಯೋದು, ಈ ಥರ ಕ್ಲೀನ್ ಮಾಡ್ಕೊಳೋದು. ಈ ಥರ ಬಾಳಾಗೋಗೈತೆ ಬೆಳಗಿಂದ ನನ್ನ ಬಾಳು. ಇವತ್ತು ನನ್ನ ಬಾಳು ಒಂಥರ ನಾಯಿ ಬಾಳು ಕಣ್ರಿ. ಮೊಳಕೆಗಳಿರಲಿ, ಈ ಥರ ಸಿಗಾಕೊಳಲ್ಲ. ಈ ಥರ ಸಿಗಾಕೊಂಡಿಲ್ಲ ಅಂದರೆ ಕೆಲಸ ಚೆನ್ನಾಗಿ ಜರುಗ್ತಾ ಇರ್ತೈತೆ, ಹೊಡಿತಾ ಇರ್ಬೋದು. ಆದರೆ ಏನು ಮಾಡೋದು? ಈ ಥರ ಸಿಗಾಕೊಂತೈತೆ. ಈ ಥರ ಸಿಗಾಕೊಂಡಿದ್ರೆ ಗಾಡಿಗಳು ಬಂದು ಮೈಲೇಜ್ ಬರೋಲ್ಲ. ಮೊದಲೇ ಇದು 7 HP. ನಾನು ಹೇಳೋದು ಸುಳ್ಳಾದರೆ ಇಲ್ಲಿ ನೀವೇ ನೋಡ್ಕೊಬಿಡ್ರಿ. ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆಯಾ? 7 HP. ಮೊದಲೇ ನೀರು ಕುಡ್ದಂಗೆ ಕುಡಿತದೆ. ಅದ್ರಾಗಿ ಹುಲ್ ಸಿಗಾಕೊಂಡ್ರೆ ಸಾರಾಯಿ ಕುಡ್ದಂಗೆ ಕುಡಿತೈತೆ. ಇವಾಗ ನೀರು ಕುಡ್ದಂಗೆ ಕುಡಿತೈತೆ. ಈ ಥರ ಹುಲ್ ಸಿಗಾಕೊಂಡು ಇದರಲ್ಲೇ ಹೊಡೆದ್ಬಿಟ್ರೆ ಸಾರಾಯಿ ಕುಡ್ದಂಗೆ ಕುಡ್ದುಬಿಡ್ತದೆ. ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಹೊಡಿತಾ ಇದ್ದೀನಿ ಇವತ್ತು ನನ್ನ ಬಾಳು. ನಾಯಿ ಬಾಳು. ಓಕೆ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಟಿಫನ್ ಮಾಡ್ಕೊಬರೋಣ. ಹೊಟ್ಟೆ ಬೇರೆ ಶಾನೆ ಹಸಿತಾದೆ. ಬೆಳಗಿಂದ ಈ ಪೆಟ್ರೋಲ್ ವಾಸನೆ ಕುಡ್ದು ಈ ಕಡೆ ಓಡಾಡಿ ಇಷ್ಟೆಲ್ಲ ಓಡಾಡಿ ಒಂದು ಸಾಲಿಗೆ ಬಂದು 2 ಸರಿ ಓಡಾಡಬೇಕು. ಓಡಾಡಿ ಹೊಟ್ಟೆಗಿರೋದೆಲ್ಲ ಕರ್ಗೋಗದೆ. ಇವಾಗ ಹೋಗಿ ಹೊಟ್ಟೆಗ ಹುಳುಗಳು ಹೆಗ್ಣಗಳೆಲ್ಲ ಬೇಕಾದಷ್ಟು ಓಡಾಡ್ತಾವೆ. ಅವಕ್ಕೆ ಹೋಗಿ ಊಟ ಹಾಕ್ಕೊಂಡು ಬರೋಣ ಬನ್ನಿ. ಈಗ ಸಮಯ ಬಂದು 3 ಗಂಟೆ ಆಗಿದ್ದೆ ಕಣ್ರಿ. ಇವತ್ತು ನಾನು ನಮ್ಮೂರ ಸಂತೆಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂತ ನೀವ್ಯಾರಾದರೂ ಕೇಳಿದ್ರೆ, ತರಕಾರಿ ತಗೊಂಡೋಗೋಕ್ಕೆ ಬಂದರೆ ಕಣ್ರಿ. ವಾರಕ್ಕೊಂದ್ಸರಿ ಬಂದು ತರಕಾರಿ ಎಲ್ಲ ತಗೊಂಡೋಗ್ಬಿಟ್ರೆ ವಾರದಿಂದ ವಾರಕ್ಕೂ ತಿನ್ಬೋದು. ಹಾಗಾಗಿ ಬಂದು ಸಂತೆಗೆ ಇವತ್ತು ತರಕಾರಿ ತಗೊಂಡೋಗೋಕ್ಕೆ ಸಂತೆಗೆ ಬಂದಿದ್ದೀನಿ ಕಣ್ರಿ. ಸಂತೆಯಿಂದ ಬಂದಮೇಲೆ ಮತ್ತೆ ಟಿಲ್ಲರ್ನ ಓಡ್ಸೋಕ್ಕೆ ಬಂದೆ ಕಣ್ರಿ. ಬೆಳಗಿಂದ ಆಲ್ಮೋಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಇಷ್ಟು ಗಂಟ ಹೊಡ್ಕೊಂಡು ಬಂದೆ. ಇನ್ನೂ ಜಾಸ್ತಿನೇ ಹೊಡಿಬೋದಿತ್ತು, ಆದರೆ ಏನು ಮಾಡೋದು? ಕಸ ಜಾಸ್ತಿ ಕಸ ಇದೆ, ಜಾಸ್ತಿ ಸಿಗಾಕೋತೈತೆ.
ಈ ಕೆಲಸ ಕೊಡ್ತೈತೆ ಈ ಸರಿ ಟಿಲ್ಲರು. ಅಂದರೆ ಟಿಲ್ಲರ್ದೇನು ತಪ್ಪಿಲ್ಲ, ಕಸ ಜಾಸ್ತಿ ಇರೋದ್ರಿಂದ ಈ ಥರ ಇದೆ. ಆ ಕಡೆ ನಮ್ಮಮ್ಮ ಬಂದು ಒಬ್ಬರು ಕಾಯಿ ಬಿಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವತ್ತು ನಾನು ಕಂಪ್ಲೀಟಾಗಿ ರಜೆ ತಗೊಂಬಿಟ್ಟಿದ್ದೀನಿ, ಬೆಳಗಿಂದ ಒಂದು ಕಾಯಿ ಬಿಡಿಸಿಲ್ಲ, ಬರೀ ನಮ್ಮಮ್ಮನೇ ಬಿಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನು ನಾಳೆ ನಾನು ಜಾಯ್ನ್ ಆಗ್ತೀನಿ. ಇವತ್ತು ಸದ್ಯಕ್ಕೆ ನಮ್ಮಮ್ಮ ಮಾತ್ರ ಬಿಡಿಸ್ತಾವ್ರೆ ಕಣ್ರಿ. ಈ ಕಡೆ ನಾನು ಟಿಲ್ಲರ್ ಓಡಿಸ್ತಾ ಇದ್ದೀನಿ. ಈಗ ಸಂಜೆ ಬಂದು 6:30 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಟಿಲ್ಲರ್ನ ಹೊಡೆಸ್ಕೊಂಡಿದ್ದೆ, ಇವಾಗ ಮನೆ ಕಡೆ ಹೊರಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.